ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಆಕಾಶನೇ ತಲೆ ಮೇಲೆ ಬಿದ್ದಿರೋ ಹಾಗೆ ಕೂತ್ಕೊಂಡಿದ್ರಲ್ಲ, ಏನಾಯ್ತು? ಸರಳ, ನನ್ನ ತಮ್ಮಂದಿರು ಬೆಳೆದು ಅವ್ರ ವಿದ್ಯಾಭ್ಯಾಸ ಕೂಡ ದೊಡ್ಡದಾಗಿದೆ. ಅದಕ್ಕೆ ಸಂತೋಷ ಪಡ್ಬೇಕಲ್ವಾ? ಅವ್ರೆಷ್ಟೇ ಆದ್ರೂ ನಮ್ಮ ಮಕ್ಕಳು. ನಾವು ಆ ದೇವರಲ್ಲಿ ಕೇಳ್ಕೊಳ್ಳೋದು ಅದೇ ತಾನೇ. ಸರಳ, ಅದಲ್ಲ ಸರಳ, ಅವ್ರ ವಿದ್ಯಾಭ್ಯಾಸಕ್ಕೆ ನಾವು ಮಾಡ್ತಿರೋ ಸಂಪಾದನೆ ಸಾಲ್ತಾ ಇಲ್ಲ. ಆ ರಾಮೇಗೌಡ ಮಾಡಿರೋ ಸಾಲ ಬಡ್ಡಿಗೆ ಬಡ್ಡಿ ಬೆಳೀತದೆ ಮತ್ತು ಆ ಬಡ್ಡಿ ಮಗ ಬಡ್ಡಿಗೆ ಚಕ್ರ ಬಡ್ಡಿ ಹಾಕಿ ಎಲ್ಲಿ ನಮ್ಮ ಆಸ್ತಿನ ತಮ್ಮದಾಗಿಸ್ಕೊಬಿಡ್ತಾರ ಅಂತ ಭಯ ಆಗ್ತಿದೆ. ಆ ವಿಷಯ ನೆನ್ಸ್ಕೊಂಡ್ರೆ ನನ್ನ ಕೈ ಕಾಲುಗಳೆಲ್ಲ ನಡುಗ ಬರ್ತವೆ ಸರಳ. ಇಲ್ಲಿ ನೋಡಿ, ಅಂಥದ್ದೇನೂ ಆಗಲ್ಲ, ಭಯ ಪಡಬೇಡಿರಿ. ಇಲ್ಲಿ ನೋಡಿ, ಮನುಷ್ಯನಿಗೆ ಜೀವನದಲ್ಲಿ ಧೈರ್ಯ ಮುಖ್ಯ. ನೀವು ಎದೆಗುಂದದೆ ನಿಮ್ಮ ಕೆಲಸ ನೀವು ಮಾಡಿ, ನಿಮ್ಮ ಕೆಲಸಕ್ಕೆ ಆ ದೇವರು ತಕ್ಕ ಪ್ರತಿಫಲ ಕೊಡ್ತಾನೆ. ಸರಳ, ಸಮಾಧಾನ ಮಾಡ್ತಾಳೆ ನೀನ್ ನಿಪುಣೆ ಕಣೆ. ನಿನ್ನಂತ ಕ್ರಿಯಾಶೀಲ ಹೆಂಡತಿ ಪಡೆದ ನಾನೇ ಪುಣ್ಯವಂತ. ಎಷ್ಟೇ ಕಷ್ಟ ದುಃಖ ಇದ್ರು ನಿನ್ನ ಮುಖ ನೋಡ್ತಿದಂತೆ ಎಲ್ಲ ಮಾಯವಾಗ್ಬಿಡ್ತದೆ. ಸರಳ, ಇಷ್ಟೊಂದು ಮುಗ್ಧತೆ, ಇಷ್ಟೊಂದು ತಾಳ್ಮೆ, ಕಷ್ಟದ ಅರ್ಥ ಮಾಡ್ಕೊಳ್ಳುವಂತಹ ಒಂದೊಂದು ಹೆಣ್ಣು ಒಂದೊಂದು ಮನೆಯಿದ್ರೆ ಆ ಸಂಸಾರವೇ ಬಾಧಗಳ ಅರ್ಥದಂತೆ ಬೆಳೆಯುತ್ತಿರ್ತದೆ. ಮನುಷ್ಯ ಜನ್ಮ ಅನ್ನೋದು ತುಂಬಾ ಅಪರೂಪ ರೀ. ಆ ಭಾಗ್ಯ ನಮಗ್ ಸಿಕ್ಕಿದೆ. ಇಲ್ಲಿ ನೋಡಿ, ನಾವು ಯಾವತ್ತಿದ್ರೂ ಒಳ್ಳೆ ಮಾರ್ಗದಲ್ಲೇ ನಡೆಯೋಣ. ನಮ್ಮ ಸಂಸಾರ ಅನ್ನೋ ಬಂಡೆಯಲ್ಲಿ ಇರುವಷ್ಟು ದಿನ ಪ್ರೀತಿ ವಿಶ್ವಾಸ ತಾಳ್ಮೆಯಿಂದ ಜೀವನ ಮಾಡೋಣ ರೀ. ಇಲ್ಲಿ ನೋಡಿ, ಮನುಷ್ಯ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಅನ್ನೋ ಹಾಗೆ ನಾವು ನೆಮ್ಮದಿಯಾಗಿ ಬದುಕೋಣ ರೀ. ನಮ್ಮನವರು ಕೈವಿ ಆಗ್ತಿರೋ ಕಾಣಿಸುತ್ತೆ. ಸರಳ, ಬಡವ ಬಯಸೋದು ಅನ್ನ, ಶ್ರೀಮಂತ ಬಯಸೋದು ಚಿನ್ನ. ನಾನ್ ಬಯಸೋದು ನಿನ್ನ ಆದರ್ಶ ಪ್ರೇಮವನ್ನು ಕಣೆ. ಒಟ್ಟಿನಲ್ಲಿ ನಾವು ಇಬ್ರುವೆ ಒಬ್ರು ಬಿಟ್ಕೊಡ್ದೇನೆ ಜೀವನದ ಆದರ್ಶ ಸತಿಪತಿಗಳಾಗಿ ಬದುಕಬೇಕು ಅನ್ನೋದೇ ನನ್ನ ಆಸೆ ಕಣೆ. ಇಲ್ಲಿ ನೋಡಿ, ನಮ್ಮ ಬದುಕು ಯಾವಾಗ್ಲೂ ಸಿಹಿ ಆಗಿರುತ್ತೆ, ಅದರ ಅನುಮಾನನೇ